ಜಸ್ಟ್ ಒಂದು ನಿಮಿಷದಲ್ಲೇ ತಿಳ್ಕೊಳ್ಬೋದು ನಿಮಗಾಗುವಂಥದ್ದು ಹೆಣ್ಮಗುನೋ ಇಲ್ಲ ಗಂಡು ಮಗುನೋ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ತಮ್ಮನೆಲ್ಲ ನೋಡಿದ ಹಾಗೇನೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡು ಜೆಂಡರ್ ಪ್ರೊಡಕ್ಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ವಿಡಿಯೋದಲ್ಲಿ ನಾನು ಬೇಬಿ ಬಾಯ್ ಸಿಂಟಮ್ಸ್ ನ ಶೇರ್ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡು ಜೆಂಡರ್ ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಯಾವ ತರ ನಾವು ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಕಿಂಗ್ ಸೋಡಾ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಟೆಸ್ಟ್ ನ ಯಾವ ಟೈಮಲ್ಲಿ ಮಾಡಬೇಕು ಅಂಡ್ ಎಷ್ಟು ಮಂತ್ ಇದ್ದಾಗ ಮಾಡಿದ್ರೆ ನಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ ಅಂಡ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ರಿಸಲ್ಟ್ ನಾನು ನೋಡಿದ್ದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಒನ್ಸ್ ನಾವು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ನಮಗೆ ಯಾವ ಮಗು ಆಗುತ್ತೆ ಅಂತ ತುಂಬಾ ಕ್ಯೂರಿಯಸ್ ಆಗಿರ್ತೀವಿ. ಸೊ ಹಾಗಾಗಿ ನಮಗೆ ತಿಳ್ಕೊಬೇಕು ಅಂತ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡು ಮನೇಲೆ ಹೇಗೆ ನಾವು ಜೆಂಡರ್ ಪ್ರೊಡಕ್ಟ್ನ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಟೆಸ್ಟ್ನ ಮಾಡ್ಕೊಳೋದಕ್ಕೆ ಬೇಕಿಂಗ್ ಸೋಡಾ ಮತ್ತು ಪ್ರೆಗ್ನೆಂಟ್ ಲೇಡಿ ಯೂರಿನ್ ಸ್ಯಾಂಪಲ್ ಬೇಕಾಗತ್ತೆ. ಸೊ ಇದು ಎರಡೇ ವಸ್ತು ಬೇಕಾಗತ್ತೆ ಈ ಟೆಸ್ಟ್ನ ಮಾಡ್ಕೊಳೋದಕ್ಕೆ. ಜಸ್ಟ್ ಒಂದು ನಿಮಿಷದಲ್ಲೇ ತಿಳ್ಕೊಳ್ಬೋದು ನಿಮಗಾಗುವಂಥದ್ದು ಹೆಣ್ಮಗುನೋ ಇಲ್ಲ ಗಂಡು ಮಗುನೋ ಅಂತ. ನಾನು ಮೊದಲೇ ಹೇಳ್ದಂಗೆ ಪ್ರೆಗ್ನೆಂಟ್ ಲೇಡೀಸ್ ಯೂರಿನ್ ಸ್ಯಾಂಪಲ್ ಬೇಕು ಅಂತ ಹೇಳಿದೆ. ಸೊ ಅದು ಯಾವ ಟೈಮಲ್ಲಿ ತೊಗೊಂಡ್ರೆ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಆಗಿರಬೇಕು. ಸೊ ನಾವು ಏನನ್ನೂ ಕೂಡ ಊಟ ತೊಗೊಂಡಿರಬಾರ್ದು, ಆಹಾರ ಏನೋ ತೊಗೊಂಡಲೆ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ನ ನಾವು ಇಟ್ಕೊಂಡು ಈ ಟೆಸ್ಟ್ನ ಮಾಡುವಂಥದ್ದು. ಸೊ ಅವಾಗ ಮಾತ್ರ ನಮಗೆ ಅಕ್ಯುರೇಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನಾವು ಯೂರಿನ್ ಸ್ಯಾಂಪಲ್ ತಗೊಂಡಿರುವಂತಹ ಒಂದು ಕಪ್ಗೆ ಬೇಕಿಂಗ್ ಸೋಡಾನ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೇಕು. ಸೊ ಮಿಕ್ಸ್ ಮಾಡಿದ ಮೇಲೆ ನಮಗೆ ಫ್ರೀಸಿಯಾ ಬಂದ್ರೆ ಅಂದ್ರೆ ನೊರೆ ಅಂತ ಬಂದ್ರೆ ಅದು ಹೆಣ್ಮಗು ಅಂತಾನೆ ಅರ್ಥ. ಸೊ ನೊರೆ ಏನು ಬರಲಿಲ್ಲ, ಸೊ ಪ್ಲೈನ್ ಆಗಿ ಇತ್ತು ಅಂತ ಹೇಳಿದ್ರೆ ಅದು ಗಂಡ್ಮಗು ಲಕ್ಷಣ ಅಂತ ಹೇಳ್ತಾರೆ. ಸೊ ಗಂಡ್ಮಗುವಲ್ಲಿ ನಮಗೆ pH ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ ಕೇಸ್ ಹೆಣ್ಮಗು ಏನಾದರೂ ಆಗೋದಾದರೆ ನಮ್ಮ ಬಾಡಿಲಿ pH ಲೆವೆಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಬೇಕಿಂಗ್ ಸೋಡಾನ ಯೂರಿನ್ ಸ್ಯಾಂಪಲ್ ಒಳಗೆ ಮಿಕ್ಸ್ ಮಾಡಿದಾಗ ಫ್ರೀಸಿ ಜಾಸ್ತಿ ಆಗುತ್ತೆ, ಅಂದರೆ ನೊರೆ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಬಾಡಿ ಏನಾದರೂ ಡಿಹೈಡ್ರೇಟ್ ಆದಾಗ ನಾವು ಯೂರಿನ್ ಸ್ಯಾಂಪಲ್ನ ತಗೊಂಡು ನಾವು ಈ ಟೆಸ್ಟ್ನ ಮಾಡಿಕೊಂಡ್ರೆ ಫ್ರೀಸಿ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ. ಸೊ ಬೇಕಿಂಗ್ ಸೋಡಾನ ನಾವು pH ಲೆವೆಲ್ ಜಾಸ್ತಿ ಇರುವಂಥ ಯೂರಿನ್ ಮೇಲೆ ಹಾಕಿದ್ರೆ ತುಂಬಾ ಫ್ರೀಸಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗೆ ನಾವು ಒಂದಿನ ಮಾಡಿದ್ದು ಟೆಸ್ಟ್ ಇನ್ನೂ ಸ್ವಲ್ಪ ದಿನಕ್ಕೆ ಮತ್ತೊಮ್ಮೆ ರಿಪೀಟ್ ಮಾಡಿದಾಗಲೂ ಕೂಡ ಇದು ಸ್ವಲ್ಪ ಡಿಫ್ರೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಟೆಸ್ಟ್ನ ಮಾಡ್ಕೊಳ್ಬೇಕಾದ್ರೆ ನೀವು ಕರೆಕ್ಟಾಗಿ ಹೈಡ್ರೇಟ್ ಆಗಿರಬೇಕು. ನಿಮ್ಮ ಬಾಡಿ ತುಂಬಾ ಚೆನ್ನಾಗಿ ಹೈಡ್ರೇಟ್ ಆಗಿ ಹಾಗೆಯೇ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ನ ನೀವು ತೊಗೊಂಡು ಮಾಡಿದ್ರೆ ಇದು 80 to 90% ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಲೂ ಕೂಡ ಇದು ಅಕ್ಯುರೇಟ್ ಆಗಿ ನನಗೆ ತೋರಿಸಿದೆ ರಿಸಲ್ಟ್ನ. ಸೊ ಅಗಸ್ತ್ಯದಲ್ಲಿ ನಾನು ಚೆಕ್ ಮಾಡಿದಾಗ ಆ ಫ್ರೀಸಿ ಏನೂ ಆಗಿರಲಿಲ್ಲ. ಸೊ ನಾರ್ಮಲ್ ಆಗೇ ಇತ್ತು. ದಟ್ ಮೀನ್ಸ್ ಬಾಯ್ ಅಂತ ಅರ್ಥ. ಸೊ ಅಗಸ್ತ್ಯ ಹುಟ್ಟಿದಾಗ ನನಗೆ ಅದೇ ನೆನಪಾಗ್ತಾ ಇತ್ತು. ಸೊ ಈ ರಿಸಲ್ಟ್ ನನಗೆ ಅಕ್ಯುರೇಟ್ ಆಗಿ ತೋರಿಸಿದೆ. ಈ ಟೆಸ್ಟ್ನ ಮಾಡ್ಕೊಳ್ಬೇಕಾದ್ರೆ ನಮಗೆ ನೆನಪಲ್ಲಿರಬೇಕಾಗಿದ್ದು ಇಷ್ಟೇ. ಟೆಸ್ಟ್ನ ಮಾಡ್ಕೊಳೋಕ್ಕಿಂತ ಮುಂಚೆ ನಮ್ಮ ಬಾಡಿನ ಕ್ಲೀನಾಗಿ ಹೈಡ್ರೇಟ್ ಮಾಡಿಡಬೇಕು. ಸೊ ಡಿಹೈಡ್ರೇಟ್ ಆದರೆ pH ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಕಿಂಗ್ ಸೋಡಾ ಜೊತೆಗೆ ನಾವು ಯೂರಿನ್ ಸ್ಯಾಂಪಲ್ನ ಹಾಕಿದಾಗ ಆ್ಯಸಿಡ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಅದು ಫ್ರೀಸಿ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಿಮಗೆ ಅಕ್ಯುರೇಟಾಗಿ ಸಿಗಬೇಕು ರಿಸಲ್ಟ್ ಅಂತ ಹೇಳಿದ್ರೆ ಕ್ಲೀನಾಗಿ ನೀವು ಹೈಡ್ರೇಟ್ ಆಗಿರಬೇಕು. ಸೊ ಯೂರಿನ್ ಸ್ಯಾಂಪಲ್ pH ಲೆವೆಲ್ ನಾರ್ಮಲ್ ಆಗಿರುತ್ತೆ ಹೈಡ್ರೇಟ್ ಆಗಿದ್ದಾಗ. ಇಷ್ಟು ಟಿಪ್ನ ಫಾಲೋ ಮಾಡ್ಕೊಂಡು ನೀವು ಟೆಸ್ಟ್ನ ಮಾಡ್ಕೊಳ್ಳಿ. ಆ್ಯಂಡ್ ಈ ಟೆಸ್ಟ್ 100% ಅಕ್ಯುರೇಟ್ ಅಂತ ಹೇಳೋದಕ್ಕಾಗಲ್ಲ. ಸೊ ನನಗೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಕ್ತು ಈ ಟೆಸ್ಟಲ್ಲಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಈ ಟೆಸ್ಟ್ ಫಾಲ್ಸ್ ರಿಸಲ್ಟ್ನ ಕೂಡ ಕೊಟ್ಟಿದೆ. ಸೊ ಇದನ್ನ ಜಸ್ಟ್ ಫನ್ ಗೇಮ್ ಅಂತ ತಿಳ್ಕೊಳ್ಬೇಕು ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.